ನಾಳೆ ಬಸ್ ಬಂದ್ ಅಂತ ಹೇಳ್ತಾ ಇದ್ವಿ, ಆದರೆ ಬಸ್ ಬಂದ್ ಇರಲ್ಲ. ಕಾರಣ ಏನು? ಇಡೀ ರಾಜ್ಯದಲ್ಲಿ ಎಂದಿನಂತೆ ಬಸ್ಗಳು ಸಂಚರಿಸ್ತಾ ಇದ್ದಾವೆ. ಮುಷ್ಕರ ಮಾಡದಂತೆ ಸಾರಿಗೆ ನೌಕರರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಈ ಒಂದು ಸುದ್ದಿ ನಿಮ್ಮ ಮುಂದೆ. ಹೈಕೋರ್ಟ್ ಆದೇಶ ಪಾಲಿಸಲು ನೌಕರರು ತೀರ್ಮಾನಿಸಿದ್ದಾರೆ. ಹೈಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಮುಷ್ಕರವನ್ನು ಕೈಬಿಟ್ಟಿದ್ದಾರೆ ಸಾರಿಗೆ ನೌಕರರು. ಎಂದಿನಂತೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿ 4 ನಿಗಮಗಳ ಬಸ್ಗಳು ನಿರ್ವಹಣೆ ಮಾಡುತ್ತವೆ. ತಾತ್ಕಾಲಿಕವಾಗಿ ಮುಷ್ಕರವನ್ನು ಮುಂದೂಡಲು ತೀರ್ಮಾನಿಸಲಾಗಿದೆ. ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಜಂಟಿ ಕ್ರಿಯಾ ಸಮಿತಿ ಅಧಿಕೃತ ಘೋಷಣೆಯನ್ನ ಹೊರಡಿಸುತ್ತೆ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ. ಆ ಸುದ್ದಿಯನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇದ್ದೀವಿ. ಹೀಗಾಗಿ ಡೋಂಟ್ ವರಿ ಮಾಡ್ಕೋಬೇಡಿ. ನಿನ್ನೆವರೆಗೂ ಅದೇ ರೀತಿಯಾದಂಥ ವಾತಾವರಣ ಇತ್ತು. ಏನಪ್ಪ ಮಾಡೋದು, ನಾವೇ ಕೂಡ ಒಂದಿಷ್ಟು ಸಜೆಷನ್ಸ್ ಕೂಡ ಕೊಡ್ತಾ ಇದ್ವಿ. ನಿಮ್ಮ ಟ್ರಿಪ್ಗಳಿದ್ರೆ, ಜರ್ನಿ ತುಂಬ ದೂರದ ಜರ್ನಿ ಮಾಡಬೇಕಾಗಿದ್ರೆ ಪ್ರೀಪೋನ್ ಮಾಡ್ಕೋತೀರಾ, ಪೋಸ್ಟ್ಪೋನ್ ಮಾಡ್ಕೋತೀರಾ ನೋಡ್ಕೊಳ್ಳಿ, ಆದ್ಯತೆಯ ಮೇರೆಗೆ ನಿರ್ಧಾರ ತೆಗೆದುಕೊಳ್ಳಿ ಅನ್ನುವ ಒಂದು ಕಿವಿ ಮಾತನ್ನು ನಾವೇ ಕೂಡ ಹೇಳಿದ್ವಿ. ಆ ರೀತಿಯಾದಂಥ ಪರಿಸ್ಥಿತಿ ನಿನ್ನೆ ಇತ್ತು. ಆದರೆ ತಕ್ಷಣಕ್ಕೆ ಅವರು ಮುಷ್ಕರ ಮುಂದೂಡಲು ನಿರ್ಧಾರ ತೆಗೆದುಕೊಂಡ ಬೆನ್ನಲ್ಲೇ, ಹೈಕೋರ್ಟ್ ಆದೇಶ ಹೊರಡಿಸಿದ ಬೆನ್ನಲ್ಲೇ ಈ ಸುದ್ದಿ ನಿಮ್ಮ ಮುಂದೆ. ಹಾಗಾಗಿ ಎಂದಿನಂತೆ ಬಸ್ ಸಂಚಾರ ಇರುತ್ತೆ. ಮುಷ್ಕರ ಮಾಡದಂತೆ ಸಾರಿಗೆ ನೌಕರರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಈಗ ನೀವು ನಿರಾಳರಾಗಬಹುದು. ನಿಮ್ಮ ಎಂದಿನಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬಹುದು. ನಿಮ್ಮ ಪ್ರಯಾಣವನ್ನು ನೀವು ಪ್ಲಾನ್ ಮಾಡ್ಕೊಳ್ಬೋದು. ಓಕೆ, ಇದೇ ಸುದ್ದಿಗೆ ಸಂಬಂಧಪಟ್ಟ ಹಾಗೆ CITU ನಾಯಕಿ, ಅಂದರೆ ಆ ಸಂಘಟನೆಯ ನಾಯಕಿ ವರಲಕ್ಷ್ಮಿ ಅವರು ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಮೆಟ್ರೋ ಕರೆಸ್ಪಾಂಡೆಂಟ್ ಲಕ್ಷ್ಮೀ ಬಾಗಲಕೋಟೆ ಜೊತೆ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಬನ್ನಿ ಗಮನಿಸೋಣ. ಸಾರಿಗೆ ನೌಕರರು ನಾಳೆ ಮುಷ್ಕರಕ್ಕೆ ಮುಂದಾಗಿದ್ರು. ಆದರೆ ಸದ್ಯದ ಬೆಳವಣಿಗೆಯನ್ನು ನೋಡಿದ್ರೆ ಮುಷ್ಕರವನ್ನು ಹಿಂಪಡೆಯುವಂಥ ಸಾಧ್ಯತೆ ಇದೆ. ಸೊ ಈ ಕುರಿತಂತೆ ಮಾತನಾಡೋದಕ್ಕೆ ನನ್ನೊಟ್ಟಿಗೆ CITUನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ವರಲಕ್ಷ್ಮಿ ಅವರು ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಈ ಬೆಳವಣಿಗೆಯನ್ನು ನೋಡಿದ್ರೆ ಈಗ ಒಂದು ರೀತಿಯಲ್ಲಿ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಇದರ ಮಧ್ಯದಲ್ಲಿ ನಾಳೆ ಏನಾದರೂ ನಿಮ್ಮ ಹೋರಾಟವನ್ನು ಹಿಂಪಡಿತೀರಾ? ಯಾವ ರೀತಿಯಾಗಿ ನಿಮ್ಮ ಬೆಂಬಲ ಇರುತ್ತೆ? ಮೇಡಮ್, ಈಗ ಹೈಕೋರ್ಟ್ PIL ಕೊಟ್ಟಿರೋದ್ರಿಂದ, ಇದು ಸ್ಟೇ ಕೊಟ್ಟಿರೋದ್ರಿಂದ ಅದನ್ನು ಗೌರವಿಸಲೇಬೇಕು. ಯಾಕಂದರೆ ನಾವು ಈ ನೆಲದ ಪ್ರಜೆಗಳೇ. ಆದರೆ ನಾನು ಹೇಳುವಂಥದ್ದು, PIL ಹೋರಾಟಗಳಿಗೆ ವಿರುದ್ಧದ ತಂತ್ರವಾಗಿ ಇದನ್ನು ಬಳಕೆ ಮಾಡಬಾರ್ದು. ಯಾರ ಹೋರಾಟ? ರೈತರದು, ಕಾರ್ಮಿಕರದು ಚಳುವಳಿಗಳು ಬಂದಾಗ. ಈಗ ರಸ್ತೆ ಸಾರಿಗೆ ನೌಕರರು ಯಾಕೆ ಕೇಳ್ತಾ ಇದ್ದಾರೆ? ಅವರ ಅಗ್ರಿಮೆಂಟು 2023 ಡಿಸೆಂಬರ್ಗೆ ಸಸ್ಪೆಂಡ್ ಆಗಿದೆ. 2024 ಜನವರಿಯಿಂದ ಅಗ್ರಿಮೆಂಟ್ ಆಗಬೇಕು. ನೀವು ಸರ್ಕಾರ ಒಂದು ಮಾಡೆಲ್ ಮ್ಯಾನೇಜ್ಮೆಂಟ್ ಮತ್ತು ಸರ್ಕಾರ ಅನ್ನುವಂಥದ್ದು ಒಂದು ಕಲ್ಯಾಣ ಕಾರ್ಯಕ್ರಮಗಳ ಗುಣವನ್ನು ಒತ್ತಿರಬೇಕು. ಮತ್ತು ನಮ್ಮ ದೇಶದ ಸಂವಿಧಾನದ ಪ್ರಕಾರ ವೆಲ್ಫೇರ್ ಪ್ರೋಗ್ರಾಮ್, ವೆಲ್ಫೇರ್ ಸ್ಟೇಟ್ ಅಂತ ಹೇಳಿ ನಾವು ಕರಿತೀವಿ. ಸೊ ಆ ಥರದ ಒಂದು ಮಾಡೆಲ್ ಮ್ಯಾನೇಜ್ಮೆಂಟ್ ಆಗಿರುವಂಥ ಸರ್ಕಾರ, ನೀವು ಅವರ ಡಿಮ್ಯಾಂಡ್ ಇದು ಸಸ್ಪೆಂಡ್ ಆದ ಕೂಡಲೇ ಹೊಸ ಬೇಡಿಕೆ ಅವರನ್ನು ಕರೆದು ಕೂರಿಸಿ, ನೋಡಪ್ಪ ನೀವು 25% ಕೊಡ್ತಾ ಇದ್ದೀರಿ, ನಮ್ಗೆ ಅಷ್ಟು ಕೊಡೋಕ್ಕಾಗಲ್ಲ, 20%, 22 ಅಥವಾ ಇನ್ನೆಷ್ಟೋ ನಾವು ಕೊಡ್ತೀವಿ ಅಂತ ಹೇಳಿ ಒಂದು ಅಭಿಪ್ರಾಯಕ್ಕೆ ಬಂದರೆ ಮುಗ್ದೋಗ್ತಾ ಇತ್ತು. ಆದರೆ ನೀವು ಮೊದಲು 25 ಏನು ಡಿಸೆಂಬರ್ಗೆ ಸಸ್ಪೆಂಡ್ ಆದಮೇಲೆ ನೀವು ಮಾತುಕತೆ ಪ್ರಾರಂಭ ಮಾಡಿದ್ರಿ. 5-6 ಬಾರಿ ಮಾನ್ಯ ಮುಖ್ಯಮಂತ್ರಿಗಳೇ ಇದರ ಅಧ್ಯಕ್ಷತೆಯನ್ನು ವಹಿಸಿ ಸಭೆ ಮಾಡಿದ್ರು. ಎಷ್ಟು ಅಂತ ಅಮೌಂಟನ್ನು ನೀವು ಅನೌನ್ಸ್ ಮಾಡಲೇ ಇಲ್ಲ. ಅನೌನ್ಸ್ ಮಾಡಿದ್ದು ಯಾವಾಗ? ಮುಷ್ಕರಕ್ಕೆ ಹೋಗ್ತೀವಿ ಅಂದಮೇಲೆ. ಮುಷ್ಕರಕ್ಕೆ ಹೋಗ್ತೀವಿ ಅಂದಾಗ ಆವಾಗ ಎಸ್ಮಾ ನೀವು ರೀಟ್ರೇಟ್ ಮಾಡಿದ್ರಿ, ಮತ್ತು ಕೋರ್ಟಿಗೆ ಹೋದ್ರಿ, PIL ತಂದ್ರಿ. ಆವಾಗ ಈ ಮುಷ್ಕರವನ್ನು ತಣ್ಣಗೆ ಮಾಡಿಸಿದ್ರಿ. ಮತ್ತು ಅವರು ಅದನ್ನು ಸಾವರಿಸ್ಕೊಂಡು ಆಯಿತು ಮಾತುಕತೆ ಮಾಡ್ತಾರೆ ಅಂತ ಹೇಳಿದಾಗ ಆ ಮಾತುಕತೆಯಲ್ಲಿ ಬಂದಿದ್ದೆಷ್ಟು? 12.5%. ಆಯಿತಾ? ಸೊ ಈ 12.5% ಎಲ್ಲಿಗೆ ಸಾಕಾಗುತ್ತೆ? ನಿಮಗೆ ಗೊತ್ತಿರಬೇಕು, ಕೇವಲ 3,000 5 ಸಾವಿರ ರೂಪಾಯಿ ಮಾತ್ರನೇ ಇವರಿಗೆ ಹೆಚ್ಚಳ ಆಗೋದು, ಟೋಟಲ್ ಎಲ್ಲ ಬೆನಿಫಿಟ್ ಸೇರಿ. ಓಕೆ, 4 ವರ್ಷದ ನಂತರ ಕೇವಲ 3,000 5 ಸಾವಿರ ರೂಪಾಯಿ ಹೆಚ್ಚಳ ಆದರೆ ಯಾವ ಕಾರ್ಮಿಕರು ಕೇಳ್ತಾರೆ? ಅದು ಕೂಡ ನೀವು ಕೊಡೋದು ಯಾವಾಗ? 15 ತಿಂಗಳು ಬಿಟ್ಟುಬಿಟ್ಟು ರಿಟ್ರಾಸ್ಪೆಕ್ಟಿವ್ ಅಂತ ಕರಿತೀವಿ ನಾವು. ಅದಕ್ಕೆ ಹಂಗೆ ಕೊಡಲ್ಲ, ಎಲ್ಲವೂ ಕೂಡ ಮುಂದೆ ಯಾವ ಡೇಟ್ ನಾವು ಹೇಳ್ತೀವಿ ಆ ಡೇಟಿಂದ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಅವರು ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಹಾಗಾಗಿ 12.5% ಸಾಕಾಗಲ್ಲ ಅಂತ.
ನೀವು ನಿಮಗೆ ಎಷ್ಟು ಕೊಡೋಕ್ಕಾಗತ್ತೆ ಅವ್ರನ್ನ ಕರೆದು ಕನ್ವಿನ್ಸ್ ಮಾಡಿ ಆಯ್ತಪ್ಪ ನಾವು ಕೊಡ್ತೀವಿ ಹೋಗಿ ಅಂತ ಹೇಳಿ ಮುಗಿಸ್ದಿರ ಹಿಂಬಾಗಿಲಿನ ಮುಖಾಂತರ ಈ PILಗಳನ್ನ ಯಾರ್ದೋ ಮುಖಾಂತರ ಹಾಕ್ಸೋದು, ಎಸ್ಮಾ ತರೋದು, ಕಾರ್ಮಿಕ ಇಲಾಖೆಯನ್ನು ಮಧ್ಯಪ್ರವೇಶ ಮಾಡಿಸೋದು ಅಂತೂ ಪೊಲೀಸ್ನ ಮಧ್ಯಪ್ರವೇಶ ಇದರಿಂದ ಏನು ಉಪಯೋಗ ಆಗುತ್ತೆ? ಕಾರ್ಮಿಕರು ಇನ್ನೊಂದಷ್ಟು ಆಕ್ರೋಶಗೊಳ್ತಾರೆ. ಆಯಿತಾ, ನೀವಿವತ್ತು ಅವ್ರನ್ನ ಬೀದಿಗೆ ಬರಲಿಕ್ಕೆ ಬಿಡದೆ ಇರಬಹುದು, ಆದರೆ ಅವ್ರು ಬರದೇ ಇರ್ತಾರೆ. ಸೊ ಹಂಗಾಗಿ ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ತಡ್ಕೊಳ್ಳೋದು ಬೇಕು. ಹಾಗಾಗಿ ನಾನಿಲ್ಲಿ ಅಪೀಲ್ ಮಾಡೋದು ಜಂಟಿ ಕ್ರಿಯಾ ಸಮಿತಿಯ ಎಲ್ಲ ನಾಯಕರಿಗೆ, ನೀವು ದಯವಿಟ್ಟು ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿಂದ ನಿಲ್ಲಬೇಕು ಅನ್ನುವಂಥದ್ದು ಕೂಡ ನಾನು ಈ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಇಲ್ಲ ಅಂತ ಹೇಳಿದ್ರೆ ಯಾರು ನಿಲ್ತಾರೆ ಅವರು ಹೋರಾಟ ಮುಂದುವರಿಸ್ತಾರೆ. ಹಾಗಾದ್ರೆ ನಿಮ್ಮ ಮುಂದಿನ ನಿರ್ಧಾರ ಏನು? ನೀವೇನಾದರೂ ಸಭೆ ಮಾಡಿದ್ದೀರಾ? ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೀರಾ? ಈಗ ಜಂಟಿ ಕ್ರಿಯಾ ಸಮಿತಿ ಮಧ್ಯಾಹ್ನ ಸೇರುತ್ತೆ, ಅವರು ಸೇರಿ ಏನು ತೀರ್ಮಾನ ತಗೊಳ್ತಾರೆ ಅದರ ಮೇಲೆ ನಾವು CITU ಬೆಂಬಲ ಕೊಡ್ತೀವಿ. ನೋಡಿದ್ರಲ್ಲ, ಒಟ್ಟಾರೆಯಾಗಿ ನಾವು ನ್ಯಾಯವನ್ನು ಕೊಡಿಸೋದತ್ತ ನಮ್ಮ ಚಿತ್ತವನ್ನು ಹರಿಸಿದ್ದೇವೆ, ನಾವು ಮುಂದಾಗ್ತೀವಿ ಅನ್ನುವಂಥ ಮಾತನ್ನ ವರಲಕ್ಷ್ಮಿ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮಿ, ಬಾಗಲಕೋಟೆ, ಅಶ್ವಗ ನ್ಯೂಸ್ ಬೆಂಗಳೂರು.